ಭಾಗ್ಯಲಕ್ಷ್ಮಿ ಸೀರಿಯಲ್ ವಿಶೇಷ ಕತೆ. ಲಗ್ನಪತ್ರಿಕೆ ಪೂಜೆಯ ದಿನವೇ ಭಾಗ್ಯಳ ಕೈ ಬಿಟ್ಟ ಆದಿ. ತಾಂಡವ್ನ ಜೊತೆಗೆ ಇರು ಎಂದಿದ್ದಕ್ಕೆ ಸಾಹೇಬ್ರು. ಬನ್ನಿ ವಿವರವಾಗಿ ಏನು ಅಂತ ಹೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಗೆಳೆಯರೆ. ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಇಂದಿನ ಸಂಚಿಕೆ ಅಕ್ಷರಶಃ ಎದೆ ಬಡಿತ ಹೆಚ್ಚಿಸುವ ಘಟನೆಗಳಿಂದ ಕೂಡಿದೆ. ಒಂದು ಕಡೆ ಮದುವೆ ಸಂಭ್ರಮವಿದ್ದರೆ ಇನ್ನೊಂದು ಕಡೆ 100 ಜನ್ಮದ ಅನುಬಂಧಕ್ಕೆ ವಿಘ್ನ ಎದುರಾಗಿದೆ. ಇಂದಿನ ಕಥೆಯಲ್ಲಿ ಏನೇನಾಗಿದೆ ಎನ್ನುವುದನ್ನು ಎಳೆಯಾಗಿ ವಿವರವಾಗಿ ತಿಳಿದುಕೊಳ್ಳೋಣ ಬನ್ನಿ. ಸಂಚಿಕೆಯ ಆರಂಭದಲ್ಲಿ ಭಾಗ್ಯಳ ಮನೆಯಲ್ಲಿ ಹಬ್ಬದ ವಾತಾವರಣ ಮನೆ ಮಾಡಿರುತ್ತದೆ. ಭಾಗ್ಯ ತನ್ನ ಅತ್ತೆ ಕುಸುಮ ಎದುರು ಮನಬಿಚ್ಚಿ ಮಾತನಾಡುತ್ತಾಳೆ. ಅತ್ತೆ, ನನ್ನ ಜೀವನದಲ್ಲಿ ಇಷ್ಟೆಲ್ಲ ಬದಲಾವಣೆ ಆಗುತ್ತೆ. ನಾನು ಮತ್ತೆ ಮದುವೆಯಾಗಿ ಸುಖವಾಗಿರ್ತೀನಿ ಅಂತ ಯಾವತ್ತೂ ಅಂದುಕೊಂಡಿರಲಿಲ್ಲ. ಆದಿ ಅವರು ನನ್ನ ಜೀವನಕ್ಕೆ ಬಂದ ಮೇಲೆ ನಾನು ಹೊಸ ಮನುಷ್ಯಳಾಗಿದ್ದೇನೆ. ನನ್ನ ಈ ಬದಲಾವಣೆಗೆ, ನನ್ನ ಈ ನಗುವೆ ಎಲ್ಲದಕ್ಕೂ ಆದಿ ಅವರೇ ಕಾರಣ ಅಂತ ಹೇಳಿ ಸಂಭ್ರಮದಿಂದ ಹೇಳ್ತಾಳೆ. ಇದನ್ನು ಕೇಳಿ ಕುಸುಮ ಕೂಡ ತುಂಬ ಸಂತೋಷ ಪಡ್ತಾರೆ. ಇಡೀ ಕುಟುಂಬ ಇಂದು ಲಗ್ನಪತ್ರಿಕೆ ಪೂಜೆಗಾಗಿ ದೇವಸ್ಥಾನಕ್ಕೆ ಹೋಗಲು ಸಿದ್ಧವಾಗುತ್ತದೆ. ಆದರೆ ಮನೆಯ ಒಂದು ಮೂಲೆಯಲ್ಲಿ ತಾಂಡವ್ ಮತ್ತು ಮಗಳು ತನ್ವಿ ಮಾತ್ರ ಸೇಡಿನ ಕಿಚ್ಚಿನಲ್ಲಿ ಬೈಯುತ್ತಿರುತ್ತಾರೆ. ತನ್ವಿ ಹೇಗಾದರೂ ಮಾಡಿ ಈ ಮದುವೆ ನಿಲ್ಲಿಸಬೇಕು ಅಂತ ಹೇಳಿ ಪಣ ತೊಟ್ಟಿರುತ್ತಾಳೆ. ಈ ಕಡೆ ಇನ್ನೊಂದು ಕಡೆ ದೇವಸ್ಥಾನಕ್ಕೆ ಬಂದಾಗ ಎಲ್ಲರೂ ಆದಿ ಮತ್ತು ಭಾಗ್ಯಳ ಜೋಡಿಯನ್ನು ನೋಡಿ ಅರಸುತ್ತಾರೆ. ಆದಿ ಅವರ ತಂದೆ ಭಾಗ್ಯಳನ್ನು ಹತ್ತಿರ ಕರೆದು, ಭಾಗ್ಯ, ನಮ್ಮ ಆದಿನ ನೀನು ಪೂರ್ತಿಯಾಗಿ ಬದಲಾಯಿಸಿದೀಯಾ. ಅವನು ಪ್ರೀತಿಸುವುದನ್ನು ಕಲಿತಿದ್ದೇ ನಿನ್ನಿಂದ. ಈ ಮದುವೆ ನಡೆಯುತ್ತಿರುವುದಕ್ಕೆ ನಮಗೆಲ್ಲ ತುಂಬ ಖುಷಿ ಇದೆ ಅಂತ ಹೇಳಿ ಭಾವನಾತ್ಮಕವಾಗಿ ಮಾತಾಡ್ತಾರೆ. ಇಷ್ಟೆಲ್ಲ ಸಂಭ್ರಮದ ನಡುವೆಯೂ ಆದಿ ಎಲ್ಲಿಯೋ ಕಾಣೆಯಾಗಿರ್ತಾನೆ. ಯಾವುದೋ ಫೋನ್ ಬಂತು ಅಂತ ಹೇಳಿ ದೂರ ಹೋದ ಆದಿ ಎಷ್ಟು ಹೊತ್ತಾದರೂ ವಾಪಸ್ ಬರುವುದಿಲ್ಲ. ಇದರಿಂದ ಗಾಬರಿಗೊಂಡ ಭಾಗ್ಯ ಆದಿಯನ್ನು ಹುಡುಕಿಕೊಂಡು ಹೋಗ್ತಾಳೆ. ಅಲ್ಲಿ ಆದಿ ಒಬ್ಬನೇ ಕಣ್ಣೀರು ಹಾಕುತ್ತಾ ನಿಂತಿರುವುದನ್ನು ಕಂಡು ಭಾಗ್ಯಳಿಗೆ ಏನೋ ಕೆಟ್ಟದಾಗುತ್ತದೆ ಅಂತ ಹೇಳಿ ಸುಳಿವು ಸಿಗುತ್ತದೆ. ಈ ಕಡೆ ಭಾಗ್ಯ ಅವ್ರ ಹತ್ತಿರ ಹೋಗಿ, ಆದಿಯವರೇ, ಏನಾಯಿತು? ಮನೆಯವರೆಲ್ಲರೂ ಲಗ್ನಪತ್ರಿಕೆ ಪೂಜೆಗಾಗಿ ಕಾಯುತ್ತಿದ್ದಾರೆ. ನೀವು ಇಲ್ಲಿ ಒಬ್ಬರೇ ಯಾಕೆ ನಿಂತಿದ್ದೀರಾ ಅಂತ ಹೇಳಿ ಕೇಳ್ತಾಳೆ. ಆಗ ಆದಿ ಗಂಭೀರವಾಗಿ ಭಾಗ್ಯಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ, ಭಾಗ್ಯ ಅವರೇ, ನಿಮ್ಮ ಹತ್ತಿರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು. ಈ ಮದುವೆ ಎಲ್ಲ ಯಾಕೆ ಆಗಬೇಕು? ನಾವಿಬ್ಬರು ಕೇವಲ ಸ್ನೇಹಿತರಾಗಿದ್ದರೆ ಸಾಕು ಅನಿಸುತ್ತಿದೆ. ಈ ಮದುವೆಯನ್ನು ಇಲ್ಲಿಗೆ ನಿಲ್ಲಿಸಿ ಬಿಡೋಣ ಅಂತ ಹೇಳಿದಾಗ ಭಾಗ್ಯಳಿಗೆ ಆಕಾಶವೇ ತಲೆ ಮೇಲೆ ಬಿದ್ದಂತಾಗುತ್ತದೆ. ಭಾಗ್ಯ ಹೂಹಾರುತ್ತಾ, ಆದಿಯವರೇ, ಇದೇನು ತಮಾಷೆಯಾ? ದೇವಸ್ಥಾನದಲ್ಲಿ ಲಗ್ನಪತ್ರಿಕೆ ಪೂಜೆ ಇಟ್ಟುಕೊಂಡು ಹೀಗೆ ಮಾತನಾಡುತ್ತಿದ್ದೀರಾ ಅಂತ ಹೇಳಿ ಕೇಳ್ತಾಳೆ. ಆದರೆ ಆದಿ ಈ ಕಡೆ ಗಂಭೀರವಾಗಿ, ನಾನು ಯಾವುದೇ ತಮಾಷೆ ಮಾಡುತ್ತಿಲ್ಲ ಎಂಬುದು ಅವನ ಕಣ್ಣೀರಲ್ಲಿ ಗೊತ್ತಾಗುತ್ತದೆ. ಆದಿ ಭಾಗ್ಯಳ ಕೈ ಮುಗಿದು, ನನ್ನನ್ನು ಕ್ಷಮಿಸಿಬಿಡಿ ಭಾಗ್ಯ ಅವರೇ, ನನ್ನಿಂದ ನಿಮಗೆ ತುಂಬ ಸಮಸ್ಯೆ ಆಗಿದೆ. ನೀವು ತಾಂಡವ್ ಅವರನ್ನು ಕ್ಷಮಿಸಿ, ಅವರ ಜೊತೆಗೆ ಖುಷಿಯಾಗಿರಿ. ನಿಮ್ಮ ಕುಟುಂಬ ಒಂದಾಗಬೇಕು ಎನ್ನುವುದೇ ನನ್ನಾಸೆ. ತನ್ವಿ ಮತ್ತು ತನ್ವಯ್ ಅವರಿಗಾಗಿ ನೀವು ತಾಂಡವ್ ಅವರನ್ನು ಒಪ್ಪಿಕೊಳ್ಳಿ. ನಿಮ್ಮ ಮಕ್ಕಳಿಗೆ ತಂದೆ ಬೇಕು. ಆ ಸ್ಥಾನವನ್ನು ನಾನು ತುಂಬಲು ಸಾಧ್ಯವಿಲ್ಲ ಅಂತ ಹೇಳಿ ಈ ಕಡೆ ಅಳಕ್ಕೆ ಶುರು ಮಾಡಿಬಿಡ್ತಾನೆ. ತನ್ವಿ ಮಾಡಿರುವ ಯಾವುದೋ ಭಾವನಾತ್ಮಕ ಬೆದರಿಕೆ ಅವಳ ಹಠಕ್ಕೆ ಬಲಿಯಾಗಿ ಆದಿ ಈ ಕಠಿಣ ನಿರ್ಧಾರ ತೆಗೆದುಕೊಂಡಿದ್ದಾನೆ ಎನ್ನುವುದು ಸ್ಪಷ್ಟವಾಗುತ್ತದೆ. ಆದಿ ಅಲ್ಲಿಂದ ಬೇಸರದಿಂದ ಹೊರಟು ಹೋದಾಗ ಭಾಗ್ಯ ದೇವಸ್ಥಾನದ ಮೆಟ್ಟಿಲುಗಳ ಮೇಲೆ ಕುಸಿದು ಬೀಳ್ತಾಳೆ. ಅತ್ತ ದೇವಸ್ಥಾನದ ಒಳಗೆ ಕುಸುಮ ಮತ್ತು ಮನೆಯವರು ಆದಿ ಭಾಗ್ಯ ಬರುವುದನ್ನೇ ಕಾಯುತ್ತಿರುತ್ತಾರೆ. ಭಾಗ್ಯ ಕಣ್ಣೀರು ಹಾಕುತ್ತಾ ವಾಪಸ್ ಬಂದಾಗ ಅವಳ ಮುಖ ನೋಡಿದ ಏನೂ ಅರ್ಥವಾಗುವುದಿಲ್ಲ. ಭಾಗ್ಯ ಬಿಕ್ಕಳಿಸುತ್ತಾ, ಅತ್ತೆ, ಈ ಮದುವೆ ನಡೆಯುವುದಿಲ್ಲ, ಲಗ್ನಪತ್ರಿಕೆ ಪೂಜೆಯೂ ಆಗುವುದಿಲ್ಲ ಅಂತ ಹೇಳಿದಾಗ ಇಡೀ ಕುಟುಂಬಕ್ಕೆ ಸಿಡಿಲು ಬಡಿದಂತಾಗುತ್ತದೆ. ಕುಸುಮ ಎಷ್ಟೇ ಹೇಳಿದರೂ ಭಾಗ್ಯ ಏನೂ ಹೇಳದೆ ಕೇವಲ ಅಳುತ್ತಾ ನಿಂತಿರ್ತಾಳೆ. ಈ ಕಡೆ ಕನ್ನಿಕಾ ಮತ್ತು ಮೀನಾಕ್ಷಿ ಇದನ್ನು ಕಂಡು ಮನಸ್ಸಿನಲ್ಲೇ ಸಂಭ್ರಮಿಸ್ತಾರೆ. ನಾನು ಮೊದಲೇ ಹೇಳಿದ್ದೆ, ಇವರಿಬ್ಬರ ಜೋಡಿ ಸರಿಯಿಲ್ಲ. ಮೊದಲನೇ ದಿನವೇ ಅಪಶಕುನವಾಗಿದೆ ಅಂತ ಹೇಳಿ ಕುಹಕವಾಡಲು ಗೇಲಿ ಮಾಡಲು ಶುರು ಮಾಡ್ತಾರೆ. ಪೂಜಾ ಎಷ್ಟೇ ಸಮಾಧಾನ ಮಾಡಲು ಪ್ರಯತ್ನಿಸಿದರೂ ದೇವಸ್ಥಾನದಲ್ಲಿ ಗದ್ದಲ ಉಂಟಾಗುತ್ತದೆ. ಆದಿ ತನ್ನ ಪ್ರೀತಿಯನ್ನು ತ್ಯಾಗ ಮಾಡಿ ಭಾಗ್ಯಳನ್ನು ತಾಂಡವನಿಗೆ ಒಪ್ಪಿಸಲು ಹೊರಟಿದ್ದಾನೆ. ಆದರೆ ಈಗ ಭಾಗ್ಯ ಏನು ಮಾಡ್ತಾಳೆ? ಮದುವೆ ನಿಂತ ಮೇಲೆ ಸಮಾಜ ಅವಳನ್ನು ಹೇಗೆ ನೋಡುತ್ತದೆ?
ಕುಸುಮ ಅವರು ಈ ಮದುವೆಯನ್ನು ಮತ್ತೆ ಹೇಗೆ ಅಳಿಗೆ ತರ್ತಾರೆ ಎಂಬುದು ಮುಂದಿನ ಸಂಚಿಕೆಗಳಲ್ಲಿ ದೊಡ್ಡ ಕುತೂಹಲ ಇದೆ. ಮುಂದೆ ಏನೇನು ಆಗತ್ತೆ. ಈ ಕಡೆ ಆದಿ ನೋಡಿದ್ರೆ ತನ್ವಿ ಮಾತು ಕೇಳಿಕೊಂಡು ಮದುವೆ ಬೇಡ ಅಂತ ಹೇಳ್ತಾ ಇದ್ದಾನೆ. ತನ್ವಿ ಅವರಪ್ಪನ ನಾಟಕನ ನಂಬಿಕೊಂಡು ಇಲ್ಲ ಅಪ್ಪ ಅಮ್ಮ ಒಂದಾಗಲೇಬೇಕು, ನಾನು ಹೇಗಾದರೂ ಮಾಡಿ ಮದುವೆ ನಿಲ್ಲಿಸಲೇಬೇಕು ಅಂತ ಹೇಳಿ ತಾಂಡವ್ ಈ ಕಡೆ ಕುಟ್ಕೊಂಡ್ಬಂದಿರೋ ಥರ ನಾಟಕ ಆಡಿಬಿಟ್ಟು ನನಗೆ ನಿಮ್ಮಮ್ಮನ ಮರೆಯೋಕ್ಕಾಗಲ್ಲ ಅಂತ ಹೇಳಿ ಅವಳು ಮುಂದೆ ಹೇಳಿಕೊಂಡು ತನ್ವಿನ ಅವನ ದಾರಿಗೆ ತಂದ್ಕೊಂಡಿದ್ದಾನೆ. ಹಾಗಾಗಿ ಇಲ್ಲಿ ಭಾವನಾತ್ಮಕವಾಗಿ ಆದಿ ಜೊತೆ ತನ್ವಿ ಮಾತಾಡಿ ನಿಮ್ಮ ಮದುವೆ ಆಗೋದು ಇಷ್ಟ ಇಲ್ಲ, ನನಗೆ ನಮ್ಮ ಅಪ್ಪನೇ ಇರಬೇಕು ಅಂತ ಹೇಳಿ ಕಟ್ಟಾಕಿದ್ದಾಳೆ. ಈ ಕಡೆ ಆದಿ ಸಹಿತ ತನ್ವಿ ಆಸೆಗೆ ಅಡ್ಡಿ ಆಗಬಾರ್ದು ಅಂತ ಹೇಳಿ ಭಾಗ್ಯನ ದೂರ ಮಾಡೋಕ್ಕೆ ನಿರ್ಧಾರ ಮಾಡಿದ್ದಾನೆ. ಆದರೆ ಭಾಗ್ಯ ಮುಂದಿನ ಸಂಚಿಕೆಗಳಲ್ಲಿ ಏನು ಮಾಡ್ತಾಳೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಪೂರ್ತಿ ವಿಡಿಯೋ ವಾಚ್ ಮಾಡಿ. ಧನ್ಯವಾದಗಳು.